ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ವಿ ಗೈಡ್. ಇವತ್ತು ನಾವು ಕದ್ರಿ ಪಾರ್ಕಲ್ಲಿರುವಂತಹ ಟಾಯ್ ಟ್ರೈನ್ನ ನೋಡೋಣ ಬನ್ನಿ. ಟಾಯ್ ಟ್ರೈನ್ ಅಂದರೆ ಮಕ್ಕಳಾಡುವಂತಹ ಟ್ರೈನ್ ಅಲ್ಲ. ಈ ಟ್ರೈನಲ್ಲಿ ಅಡಲ್ಟ್ಸು ಕೂತ್ಕೊಂಡು ಹೋಗ್ಬೋದು. ನೀವು ಕದ್ರಿ ಪಾರ್ಕಿಗೆ ಎಂಟ್ರ್ ಆಗಬೇಕಾದ್ರೆ ನಿಮಗೆ ಫಸ್ಟು ಟ್ರೈನ್ ಟ್ರ್ಯಾಕ್ ಸಿಗುತ್ತೆ. ಈ ಥರ ಹಾಟ್ ಮಾಡಿ ಟ್ರೈನ್ ಬರುತ್ತೆ. ಈ ಟ್ರೈನು ನಿಮಗೆ ಸಾಯಂಕಾಲ 4 ಗಂಟೆಯಿಂದ 7 ಗಂಟೆ ತನಕ ಇರುತ್ತೆ ಅಂತ ಹೇಳಿದ್ದಾರೆ. ಪಕ್ಕದಲ್ಲೇ ಟ್ರೈನ್ ಮಾಸ್ಟರ್ ರೂಮ್ ಇದೆ. ಒಂದು ಟ್ರಿಪ್ಪಿಗೆ ನಾವು ಹೋದಾಗ 25 ರೂಪಾಯಿ ಇತ್ತು. ನೀವೇನಾದರೂ ಮಂಗಳೂರಿಗೆ ಬಂದರೆ ಇದನ್ನು ಟ್ರೈ ಮಾಡೋದು ಮಿಸ್ ಮಾಡಬೇಡಿ. ಇದು ಪ್ರಮೋಷನ್ ವಿಡಿಯೋ ಅಲ್ಲ. ಮಂಗಳೂರಿಗೆ ಬಂದಾಗ ಕದ್ರಿ ಪಾರ್ಕಲ್ಲಿ ಈ ಟ್ರೈನು ಯೂನಿಕ್ ಅನಿಸ್ತು, ಅದಕ್ಕೆ ವಿಡಿಯೋ ಮಾಡಿ ಹಾಕೋಣ ಅಂತ ಅನಿಸ್ತು. ಈ ಥರ ತುಂಬ ದೊಡ್ಡದಾಗಿರುತ್ತೆ ಟ್ರೈನು. ಇವಾಗ ನನ್ನ ಜೊತೆಗೆ ಬನ್ನಿ, ಟ್ರೈನ್ ಸ್ಟಾರ್ಟ್ ಆಗಿದೆ, ಹೇಗಿದೆ ಅಂತ ನೋಡೋಣ. ನಾವು ಹೋದಾಗ ಇಲ್ಲಿ ರೈತ ಮೇಳ ನಡೀತಾ ಇತ್ತು. ಹಾಗೆ ಸುಮಾರು ಸಸ್ಯಗಳಿತ್ತು. ಈ ಕದ್ರಿ ಸಸ್ಯೋತ್ಸವ ಹಾಗೂ ರೈತರ ಮೇಳದಲ್ಲಿ ಏನಿತ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನೀವಿಲ್ಲಿ ನೋಡ್ಬೋದು, ತುಂಬ ದೊಡ್ಡದಾಗಿತ್ತು ಈ ರೈತರ ಮೇಳ. ರೈತರು ಮಾಡಿರುವಂತಹ ವಸ್ತುಗಳು ಹಾಗೂ ಸುಮಾರು ಗಿಡಗಳು ಇತ್ತು. ಹಾಗೆ ಅಡುಗೆ ಚಾನಲಲ್ಲೇ ಫೇಮಸ್ ಆದ ಬಟನ್ ಭಟ್ ಅವರನ್ನು ಮೀಟ್ ಮಾಡುವ ಚಾನ್ಸ್ ಸಿಕ್ಕಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಹಾಕಿರ್ತೀನಿ. ನಿಮಗೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ನ ಒತ್ತಿಬಿಡಿ. ನೀವು ನೋಡ್ಬೋದು, ಕದ್ರಿ ಪಾರ್ಕು ಫುಲ್ಲು ಗ್ರೀನರಲ್ಲಿ ಸರೌಂಡಿಂಗ್ಸು ಫುಲ್ಲು ಕವರ್ ಆಗಿದೆ. ಮತ್ತು ಈ ಟ್ರೈನಲ್ಲಿ ಹೋಗೋದು ಒಂಥರ ಮಜಾ ಇತ್ತು. ನೀವಿಲ್ಲಿ ನೋಡ್ಬೋದು, ಪಾರ್ಕಲ್ಲಿ ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೆ ಪ್ಲೇ ಏರಿಯಾ ಇದೆ. ಹಾಗೆ ದೊಡ್ಡವರಿಗೆ ವಾಕ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು. ನೀವು ನೋಡ್ಬೋದು, ಪಾರ್ಕಲ್ಲಿ ಒಂದು ಗುಹೆ ಮಾಡಿದ್ದಾರೆ. ಮಂಗಳೂರಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಈ ಥರ ಗುಹೆಗಳು ಸಿಗ್ತಾಯಿತ್ತು. ಈ ಟ್ರೈನಲ್ಲಿ ಅದೇ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿಮಗೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಹಾಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಈ ಟ್ರೈನ್ನ ಎಕ್ಸ್ಪೀರಿಯೆನ್ಸ್ ಮಾಡಿ. ಪಕ್ಕದಲ್ಲೇ ರೋಡ್ ಇದೆ. ಟ್ರಿಪ್ಪು ಬೇಗ ಕಂಪ್ಲೀಟ್ ಆಯಿತು ಅಂತ ಫೀಲ್ ಆಗ್ತಾಯಿತ್ತು. ನೀವು ಈ ಟ್ರೈನಲ್ಲಿ ಹೋಗಿದ್ದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕದ್ರಿ ಸಸ್ಯೋತ್ಸವ ಹಾಗೂ ರೈತರ ಮೇಳದಲ್ಲಿ ಏನೇನಿತ್ತು ಅಂತ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.